ಆದರೆ ಎಲ್ಲರೂ ಕೂಡ ನಿಮ್ಮ ಹೆಸರನ್ನು ನೀವು ನೋಂದಾಯಿಸಬೇಕು. ಹೆಸರು ನೋಂದಾಯಿಸ್ಬೇಕಾದ್ರೆ ಅಲ್ಲೇನು ಕೊಡೋದು ತಗೊಳ್ಳೋದು ಏನೂ ಇಲ್ಲ, ಸುಮ್ಮನೆ ಹೆಸರು ಬರ್ಸೋದು ಅಷ್ಟೇ. ಹೆಸರು ಬರ್ಸೋದು, ಮಡಿ ವಸ್ತ್ರ ಉಟ್ಕೊಂಡು ನಾಳೆ ಇಲ್ಲಿ ಬಂದು ಕುಂಡ್ರು. ಎಲ್ಲಿ ದೀಕ್ಷಾ ಎಲ್ಲಿ ಮಾಡ್ತೀರಿ? ಅಂಬಾಭವಾನಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು, ಟೈಮಿಂಗ್ ಏನು 7:30 ಗಂಟೆಗೆ ಸರಿಯಾಗಿ ಸ್ನಾನ ಮಾಡ್ಕೊಂಡು ನೀವೆಲ್ಲ ಬರಬೇಕು. ಕೊನೆಗೆ ಇನ್ನೂ ಒಂದು ಮಾತು ಹೇಳ್ತೀವಿ, ಹೆಸರು ಕೊಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಬಂದುಬಿಡ್ರಿ ಡೈರೆಕ್ಟ್. ಹೊಸ ಬರೀನ ಬೇಡ, ಅದು ಬರ್ಕೊಳ್ಳೋದು ಹೇಳೋದು ಕೇಳೋದು ಬೇಡ, ಸೀದಾ ಬಂದ್ಬಿಡ್ರಿ 7:30ಗೆ. ನೀವು ಸ್ನಾನ ಮಾಡೋದು, ಮಡಿ ಬಟ್ಟೆ ಉಟ್ಕೊಳ್ಳೋದು, ಬಂದು ಕೂತ್ಕೊಂಡ್ಬಿಡೋದು. ಕೊಡೋರು ರೆಡಿನ ಅದಾವ, ಲಿಂಗ ರೆಡಿ ಅದಾವ, ವಿಚಾರ ಏನು ಮಾಡೋದೈತಿ. ಅದಕ್ಕೆ ನಮ್ಮ ಉದ್ದೇಶ ಏನು ಅಂದ್ರೆ ಎಲ್ಲರೂ ಕೂಡ ಧರ್ಮದ ದಾರಿಯಲ್ಲಿ ಸಾಗಬೇಕು. ಆಮೇಲೆ ಭಾಳ ಕ್ಲಿಷ್ಟಕರವಾದ ನಿಯಮಗಳದಾವಂತ ಹಿಂಗೆ ಯಾರೂ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಭಾಳ ಸರಳ ನಿಯಮಗಳಿದಾವೆ. ನಿಮಗೆ ಒಳ್ಳೆಯದಾಗಬೇಕಾಗಿರುವಂಥ ಕೆಲವು ನಿಯಮಗಳಿದಾವೆ, ಅವನ್ನ ಪಾಲನೆ ಮಾಡೋದಿರ್ತದೆ ಅಷ್ಟೇ. ಬೆಳಗ್ಗೆ ಸ್ನಾನ ಮಾಡೋದು, ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡ್ಕೊಳ್ಳೋದು, ಇಷ್ಟು ಸರಳವಾಗಿರುವಂಥ ನಿಯಮ. ಮತ್ತು ನೀವು ದೇವರನ್ನು ಕಾಣಬೇಕಾದ್ರೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲೆಲ್ಲೇ ಹೋಗ್ಬೇಕು. ದೇವರ ನಿಮ್ಮ ಹತ್ರ ಬರ್ತಾನೆ. ನಿಮ್ಮ ಎದೆ ಮೇಲೆ ದೇವರ ಬಂದು ಕುಂತ ಅಂದ್ರೆ ಆ ಕಡೆ ಈ ಕಡೆ ಹೋಗ್ಬೇಕಾದ ಅವಶ್ಯಕತೆನೂ ಸಹಿತ ಇರಂಗಿಲ್ಲ. ನೀವು ಶ್ರೀಶೈಲದ ಮಲ್ಲಯ್ಯಗೆ ಹೋಗ್ತಿರಿಲ್ಲ, ಮಲ್ಲಯ್ಯನ ಭಕ್ತರು ಬಹಳ ಮಂದಿ ಇದ್ದಾರೆ, ಗೊತ್ತದ ನಮ್ಗೆ. ಅನಂತಪುರ ಅಂದರೆ ಇದು ಮಲ್ಲಯ್ಯನ ಬೆಲ್ಟ್. ಇದು ಪೂರ ಅನಂತಪುರ, ಮಲಾಬಾದ್, ಗೋಗ್ವಾಡ್, ಈ ವಿಭಾಗ ಎಲ್ಲ ಮಲ್ಲಯ್ಯನ ಬೆಲ್ಟ್. ಜತ್ ತನಕ, ಜತ್ ತಾಲೂಕ, ಅಥಣಿ ತಾಲೂಕ ಪೂರ ಎಲ್ಲ ಮಲ್ಲಯ್ಯನ ಬೆಲ್ಟ್. ಇದು ಯುಗಾದಿ ಒಳಗೆ ನೋಡ್ತಿರ್ತೇವೆ ನಾವು, ಎಲ್ಲ ಬಂದು ಹೋಗ್ತಿರ್ತೀರಿ ನೀವು. ಬಹಳ ಜನ ಹೆಸರು ಗೊತ್ತಿರಂಗಿಲ್ಲ, ಆದರೆ ಬಹಳ ಜನ ಈ ಭಾಗದಿಂದ ಬರ್ತಾ ಇರ್ತಾರೆ. ಮಲ್ಲಯ್ಯ ಹೆಂಗದನ್ರಿ? ಅಲ್ಲ, ಶ್ರೀಶೈಲದಾಗ ಹೆಂಗದನ್ ಮಲ್ಲಯ್ಯ ಗುಡ್ಯಾಗ? ಲಿಂಗ ರೂಪದಲ್ಲಿ ಮಲ್ಲಯ್ಯ ಅದಾನ, ಹೌದು. ಆಮೇಲೆ ಬಹಳ ಜನ ಈರಣ್ಣನ ಭಕ್ತರು ಇದಿರಿ ಇಲ್ಲಿ. ಕೆಲವರು ಯಡೂರು ವೀರಭದ್ರೇಶ್ವರ ಭಕ್ತರು. ಯಡೂರೊಳಗೆ ಈರಣ್ಣ ಹೆಂಗದನ್ರಿ ಗುಡ್ಯಾಗ? ನೋಡ್ರಿ, ಅವನು ಲಿಂಗ ರೂಪದಲ್ಲಿ ಅದಾನ. ಮಲ್ಲಯ್ಯನೂ ಲಿಂಗ ರೂಪದಲ್ಲಿ ಅದಾನ, ಈರಣ್ಣನು ಲಿಂಗ ರೂಪದಲ್ಲಿ ಅದಾನ. ಮತ್ತು ನೀವು ಲಿಂಗ ಬಿಟ್ಟು ಅಡ್ಡಾಡಿದ್ರೆ ಅವನ ಆಶೀರ್ವಾದ ಆಕತ್ತೆ. ಅವನ ಕೃಪೆ ನಿಮಗಾಗಬೇಕು, ಮಲ್ಲಯ್ಯನ ಕೃಪೆ, ಈರಣ್ಣನ ಕೃಪೆ ನಿಮಗಾಗಬೇಕು ಅಂದ್ರೆ ನೀವು ಲಿಂಗ ಕಟ್ಕೊಂಡು ಹೋದ್ರಿ ಅಂದ್ರೆ ಅವ ನಮ್ಮ ಪೈಕಿ ಅದ, ನೀವು ಬಾ ಅಂತ ಕರಿತಾನೆ. ಮತ್ತು ನೀವು ಲಿಂಗ ಬಿಟ್ಟು ಹೋದ್ರಿ ಅಂದ್ರೆ ಬೇರೆ ಪೈಕಿ ಕಾಣಿಸ್ತತಿ ಆಸಾಮಿ ಅಂತ ನಡಿ ಅಂತಾನೆ. ಅದಕ್ಕೆ ಮಲ್ಲಯ್ಯನ ದೃಷ್ಟಿ ನಿಮ್ಮ ಮೇಲೆ ಬೀಳ್ಬೇಕಂದ್ರೆ ನೀವು ಲಿಂಗಧಾರಿಗಳಾಗಬೇಕು, ಲಿಂಗವನ್ನು ಧರಿಸಿಕೊಳ್ಬೇಕು. ಹಿಂಗೆ ಲಿಂಗ ಧಾರಣೆ ಮಾಡಬೇಕು ಅನ್ನೋದು ಮೊದಲನೇ ಉದ್ದೇಶ ಈ ಧರ್ಮ ಜಾಗೃತಿ, ಸಂಚಾರಿ ಧರ್ಮ ಜಾಗೃತಿದು. ಎರಡನೇ ಉದ್ದೇಶ ಏನು ಅಂದ್ರೆ ಯಡೂರೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಾಕತ್ತೀವಿ. ಅದು ಎಷ್ಟು ದೊಡ್ಡದು ಅಂದ್ರೆ ಐತಿಹಾಸಿಕವಾಗಿರುವಂಥ ಕಾರ್ಯಕ್ರಮ. ಕರ್ನಾಟಕದೊಳಗೆ ಬಹುತೇಕ ಇಲ್ಲಿ ತನಕ ಆ ಕಾರ್ಯಕ್ರಮ ನಡೆದೇ ಇಲ್ಲ. ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಎಲ್ಲೂ ನಡೆದಿಲ್ಲ. ಅದ್ರ ಬಗ್ಗೆ ಮಾಹಿತಿ ಹೇಳಿರ್ಬೇಕು ನಿಮ್ಗೆ. ಆದರೂ ಬೇರೆ ಬೇರೆ ಊರವ್ರು ಬಹಳ ಜನ ಬಂದಿರೋ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಹೇಳಿಬಿಡ್ತೀವಿ. ಟೈಮ್ ಐತಲ್ಲ ನಿಮಗೆಲ್ಲ ಕುಂಡ್ರಲಿಕ್ಕೆ. ಪಾಪ ಹಿಂದಿನ ಜನ ಎಲ್ಲ ಭಾಳ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಾರೆ, ಹಿಂದ ಮಗ್ಲ. ಬಹುತೇಕ ಇದಕ್ಕೆ ಅನಂತಪುರ ಯಾಕೆ ಕರೆದಾರ ಅಂದ್ರೆ ಭಕ್ತಿ ಅನಂತವಾಗಿ ಐತೆ ಅನ್ನೋ ಕಾರಣಕ್ಕೆ ಈ ಊರಿಗೆ ಅನಂತಪುರ ಅಂತ ಕರೆದಾರ. ಅನಂತವಾಗಿ ಇಷ್ಟ ಅಂತ ಪ್ರಮಾಣ ಮಾಡಲಿಕ್ಕೆ ಆಗಂಗಿಲ್ಲ, ಅಷ್ಟು ಭಕ್ತಿಯನ್ನು ಈ ಭಾಗದ ಜನ ಹೊಂದಿರೋ ಅನ್ನೋದರಿಂದ ನಿಮಗೆ ಅನಂತಪುರ ಅಂತ ಕರೆದಾರ. ಯಡೂರೊಳಗೆ ಕಳೆದ 21 ವರ್ಷಗಳಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯ ನಡೆದು, ಮೊದಲು ಒಂದು 8-12 ವರ್ಷ ಬಂದಿರೋ ಭಕ್ತರ ಸಲುವಾಗಿ ಅಭಿವೃದ್ಧಿಯನ್ನು ಮಾಡಿದ್ವಿ. ಆಮೇಲೆ ಮೂಲ ದೇವಸ್ಥಾನದಲ್ಲೇನೆ 8-9 ವರ್ಷಗಳಿಂದ ಅಭಿವೃದ್ಧಿಯನ್ನು ಮಾಡ್ತಾ ಮಾಡ್ತಾ ಈಗ ಅನೇಕ ರಾಜಗೋಪುರಗಳು ಕೂಡ ತಲೆ ಎತ್ತಿ ನಿಂತಾವ. ಹೊಸ 2 ರಾಜಗೋಪುರಗಳನ್ನು ಮಾಡಲಾಗ್ತಾ ಇದೆ. ಮೊದಲಿನ 3 ಗೋಪುರಗಳಿದ್ದು ಎಲ್ಲ ಕೂಡಿ 5 ಗೋಪುರಗಳು ದೇವಸ್ಥಾನದಲ್ಲಿ ನಿರ್ಮಾಣಗೊಳ್ತಾ ಇದ್ದಾವೆ. ಆ ಎಲ್ಲ ಗೋಪುರಗಳ ಮೇಲೆ ಮಹಾ ಕುಂಭಾಭಿಷೇಕವನ್ನು ಮಾಡುವಂಥ ಕಾರ್ಯಕ್ರಮ
ಇದು ಗೋಪುರಗಳ ಲೋಕಾರ್ಪಣೆಯನ್ನು ಮಾಡುವಾಗ ಕುಂಭಾಭಿಷೇಕ ಮಾಡಬೇಕಾಗಿರುವಂತಹದ್ದು ಆಗಮಶಾಸ್ತ್ರದ ವಿಧಾನ. ಅದಕ್ಕೆ ಅನುಗುಣವಾಗಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಗ್ತಾ ಇದೆ. ಅದು ಮಾರ್ಚ್ 6ನೇ ತಾರೀಕಿನ ದಿವಸ ಮಹಾಕುಂಭಾಭಿಷೇಕ ನಡೆಯೋದದ. ಡೇಟ್ ನೆನಪಿಟ್ಕೋರಿ. ಯಾವಾಗ? ಮಾರ್ಚ್ 6 ಬೆಳಗ್ಗೆ 6 ಗಂಟೆಗೆ ಶುರುವಾಗ್ತದೆ. 6 ಗಂಟೆಯಿಂದ ಸಾಯಂಕಾಲದವರೆಗೂ ಕುಂಭಾಭಿಷೇಕ, ಕೃಷ್ಣಾರತಿ, ಲಕ್ಷದೀಪೋತ್ಸವ ಮುಂತಾದ ಕಾರ್ಯಕ್ರಮಗಳು ಇರ್ತಾವ. ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಮಾರ್ಚ್ 1ರಿಂದ 6 ತನಕ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಗುರುಕುಲದ ವಾರ್ಷಿಕೋತ್ಸವ, ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣೋತ್ಸವ, ವೀರಶೈವ ಲಿಂಗಾಯತ ಧರ್ಮೋತ್ಥಾನ ಸಮ್ಮೇಳನ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು 1ರಿಂದ 6 ತನಕ ಇಟ್ಕೊಂಡಿದ್ದೀವಿ. ಅದಕ್ಕಿಂತಲೂ ಪೂರ್ವಭಾವಿಯಾಗಿ ಫೆಬ್ರವರಿ 15ರಿಂದ 28 ತನಕ ದಾನಮ್ಮ ದೇವಿಯ ಪುರಾಣ ದೇವಸ್ಥಾನದಲ್ಲಿ ನಡೆಯೋದದ. 1ರಿಂದ 3ರವರೆಗೆ ಮಾರ್ಚ್, ಈಗೇನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರಲ್ಲ ಯಾರು, ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು, ಅವರ ಇಷ್ಟಲಿಂಗ ವೈಭವೋಪೇತ ಮಹಾಪೂಜೆಯನ್ನು ದೇವಸ್ಥಾನದಲ್ಲಿ ಆಯೋಜನೆ ಮಾಡಲಾಗಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಏನು ಯಡೂರೊಳಗೆ ಇಟ್ಕೊಂಡಿದ್ದೀವಲ್ಲ, ಆ ಕಾರ್ಯಕ್ರಮಕ್ಕೆ ಅನಂತಪುರದ ಎಲ್ಲ ಭಕ್ತರು ಬರಬೇಕು ಅಂತ ನಿಮ್ಮನ್ನು ಕರೆಯೋ ಸಲುವಾಗಿ ಬಂದೀವಿ ನಾವು. ಹಿಂದೆ ನೀವು ಕರೆದು ನಮ್ಮನ್ನು ಕರ್ಕೊಂಡು ಬಂದಿದ್ರಿ ಇಲ್ಲಿಗೆ. ಶ್ರೀಶೈಲಕ್ಕೆ ಹೋಗೋ ಹೊತ್ನಾಗ ನೀವಾಗೆ ಕರೆದು ಕಾರ್ಯಕ್ರಮ ಮಾಡಿದ್ರಿ. ಈಗ ನಾವು ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆಯಕ್ಕೆ ನಾವು ಬಂದೀವಿ. ಎಲ್ಲರೂ ಬರ್ತೀರಿ? ಯಾರ್ಯಾರು ಬರ್ತೀರಿ? ಚಪ್ಪಾಳೆ ತಟ್ಟು ನೋಡೋಣ. ಅಂತೂ ಎಲ್ಲರೂ ಬರ್ತೀರಿ ಅನ್ನುವಂಥ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ಯಾರಿಗೆ ಅನುಕೂಲ ಇದೆ ಅವರು 1ರಿಂದ 6 ಪೂರ ಆ ಕಡೆ ಬಂದರೂ ಚಲೋನೇ, ಏನು ಚಿಂತಿಲ್ಲ. ಉಳ್ಕೊಳ್ಳೋದಕ್ಕೆ ಕಾರ್ಯಕ್ರಮಕ್ಕೆ ಊಟಕ್ಕೆ 6 ದಿವಸ ನಾನ್ ಸ್ಟಾಪ್ ವ್ಯವಸ್ಥೆ ಇರ್ತೈತಿ. ಎಲ್ಲ ವ್ಯವಸ್ಥೆ ಇರ್ತದೆ. 6 ದಿವಸ ಎಲ್ಲಿ ಹಾಕತ್ರಿ, ಮನೆ ಬಿಟ್ಟು ಹೋಗೋದು ಬರೋದು ಆಗಂಗಿಲ್ಲ ಅಂದ್ರೆ ಕೊನೆಗೆ 5-6 ಮಾತ್ರ ಕಂಪಲ್ಸರಿ ನೀವೆಲ್ಲರೂ ಬರಬೇಕು ಅನ್ನುವಂತಹ ಓಪನ್ ಆಮಂತ್ರಣವನ್ನು ನಿಮ್ಮೆಲ್ಲರಿಗೆ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ತಾಯಂದಿರು ಅಲ್ಲಿ ನಡೆಯುವಂಥ ಮಹಾಕುಂಭಾಭಿಷೇಕದಲ್ಲಿ ಪಾಲ್ಗೊಳ್ಳೋದಕ್ಕೆ ನಿಮಗೆಲ್ಲ ಅವಕಾಶ ಐತಿ. ತುಲಾಭಾರ ಯಾರು ಮಾಡ್ಯಾರ, ಉಳಿದ ಅನ್ನದಾಸೋಹ ಮುಂತಾದ ಸೇವೆ ಮಾಡೋರು ಮಾಡಲಿ. ಆದರೆ ತಾಯಂದಿರು ಎಲ್ಲರೂ ಕೂಡ ಕೊನೆ ಪಕ್ಷ ಮಹಾಕುಂಭಾಭಿಷೇಕದಲ್ಲಿ ಒಂದು ಕುಂಭವನ್ನಾದರೂ ಕೂಡ ಸ್ವೀಕಾರ ಮಾಡಿ ಆ ಮಹಾಕುಂಭಾಭಿಷೇಕದಲ್ಲಿ ಪಾಲ್ಗೊಳ್ಬೇಕು. ಅದೊಂದು ಐತಿಹಾಸಿಕವಾಗಿರುವಂಥ ಕುಂಭಾಭಿಷೇಕ. ಸುಮ್ಮನೆ ನೀವು ವಿಚಾರ ಮಾಡಿರಿ.